ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಸ್ಟಾರ್ಟ್ ಮಾಡೋಣ. ಜಸ್ಟ್ ನಾವು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಹಾಗೆ ಸ್ವಲ್ಪ ಹಾಟ್ ವಾಟರ್ ಕುಡಿದು ಬಿಡೋಣ. ನೀರು ತಣ್ಣಗಾಗ್ಬಿಟ್ಟು ಹೊರಗಡೆ ಕಸದ ಗಾಡಿ ಬಂದೈತೆ, ಕಸ ಹಾಕಕ್ಕೆ ಹೋಗಿದ್ದೆ. ಹಾಗೆ ಬರೆದ್ರೆ ನೀರೆಲ್ಲ ಕೋಲ್ಡ್ ಆಗಿಬಿಟ್ಟೈತಿ. ಇವತ್ತಿನ ಪೇಪರ್ಲಿ ಏನು ಅಪ್ಡೇಟ್ ಇದೆ ಚೆಕ್ ಮಾಡಿಬಿಡೋಣ. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸ್ವಿಯಾಟೆಕ್ಗೆ ಚಾಂಪಿಯನ್ ಗರಿ. ಅವತಾರ ಮಟ್ಟದ ತಂತ್ರಜ್ಞಾನದೊಂದಿಗೆ ಹೊಸ ಕನಸಿನ ಚಿತ್ರ ವೆಲ್ಡ್ ಪಾರಿ. ನಿರ್ದೇಶಕ ಶಂಕರ್. ಖಿನ್ನತೆಯಿಂದ ಮಗಳ ಹತ್ಯೆಗೈದ ತಂದೆ. ಭೂಮಿಗೆ ಮರಳಲು ಶುಭಾಂಶು ಸಜ್ಜು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪಕ್ಷದ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ವಿಮಾನ ಪತನದ ಸುತ್ತ 16 ಪ್ರಶ್ನೆ. ವಿಧೇಯಕಕ್ಕೆ ಕಾದ ಕುರಿಗಾಹಿಗಳು. ಶತಮಾನ ಕಂಡ ಬೇಂದ್ರೆ ಅವರ ಕನಸು. ತ್ರಿಭಾಷಾ ಸೂತ್ರಕ್ಕೆ ಪಟ್ಟು ದೇವನಹಳ್ಳಿ ರೈತರು ಇಬ್ಬಾಗ. ನಿಂಬೆ ನಾಡಲ್ಲಿ ಅಭಿವೃದ್ಧಿ ಪರ್ವ. ಪರವಾಗಿಲ್ಲ, ಇವತ್ತಿನ ಪೇಪರಲ್ಲಿ ತುಂಬ ಚೆನ್ನಾಗಿದೆ ಕಂಟೆಂಟ್ ಮಾತ್ರ. ಹಾಗೆ ಸ್ವಲ್ಪ ನಮ್ಮ ಕೋಳಿಗಳನ್ನ ವಿಚಾರಿಸ್ಕೊಂಡು ಬರೋಣ. ನೋಡ್ರಿ, ಮೊನ್ನೆ ತಿನ್ನಾಕಂತ ಮಾವಿನ ಹಣ್ಣು ತೊಗೊಂಬಂದ್ವಿ. ಏನು ಮಾಡೋದು, ವೇಸ್ಟ್ ಆಗಿಬಿಟ್ಟವೆ. ನಮ್ಮ ಕೋಳಿಗಳು ಹಾಕ್ಬಿಡೋಣ. ನೋಡ್ರಿ, ಒಳಗಡೆ ಚಲೋನ ಅದಾವ ಇವು. ಓಕೆ, ಇವಾಗ ಏನು ಮಾಡೋಣ ಅಂತಂದ್ರೆ ಇನ್ನು ಹಾಕೊಂಡ್ಬಿಡೋಣ. ಫೈನಲಿ ಎಲ್ಲ ಹೆಚ್ಚಿದ್ವಿ. ಕುತ್ಕೊಂಡ ಇದೊಂದು ಉಳಿದಿ, ಇದೊಂದು ಹೆಚ್ಚಿಬಿಡೋಣ. ಚಾರ್ತಿದೆ, ಆಗಲಿ ಇನ್ನೂ ಸ್ವಲ್ಪ ಮಿಸ್ ಆಗಿದ್ರೆ ಕೈ ಕಚಕ್ಕಾಗಿರೋದೆ. ಏನು ಮಾಡೋದು. ಆಲ್ಮೋಸ್ಟ್ ಅಲ್ಲ ಎಲ್ಲಾನು ಮೂದಂಗೆ ಆತ. ಒಂದೆರಡು ಗೊಪ್ಪನ ಹಾಕ್ಬಿಡೋಣ ಅದಕ್ಕೆ. ನೋಡ್ರಿ, ಇಷ್ಟೊತ್ತ ಕೂತ್ಕೊಂಡ ಸಣ್ಣಗೆ ಮಾವಿನ ಹಣ್ಣು ಹೆಚ್ಚಿದ್ವಿ. ಗೊಪ್ಪ ಹಂಗೆ ಬಿಟ್ಟಿದ್ದೀವಿ, ಏನು ಮಾಡೋಕೆ ಬರೋಂಗಿಲ್ಲ. ಎಷ್ಟಕ್ಕೆ ಅಂತಾವ ಹಾಕ್ಬಿಡೋಣ ಬರ್ರಿ. ಇವಾಗ ಕಾಯ್ಕೊಂಡು ಕುಂತಾವ ಏನಾರು ತೊಗೊಂಬರ್ತೀವಿ ಅಂತೇಳಿ. ಇವಾಗ ಎಲ್ಲ ಹಾಕ್ಬಿಡೋಣ. ಡ್ರಿಂಕರಲ್ಲಿ ನೀರಿದೆ, ಫೀಡ್ರಲ್ಲಿ ಫುಡ್ ಇದ್ದಾವೆ. ಇದು ಮಳೆಗಾಲ ಮುಗಿದಾದ್ಮೇಲೆ ಸ್ವಲ್ಪ ಸ್ವಚ್ಛ ಕ್ಲೀನ್ ಮಾಡ್ಬಿಡೋಣ. ವೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ನಿಂಬೆಹಣ್ಣು ಸಿಪ್ಪೆ ಗಿಪ್ಪೆ ಎಲ್ಲ ಹಾಗೆ ಇದೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು ನಮ್ದು ಮುಂಜಾನೆ ರೂಟೀನ್ ಎಲ್ಲ ಮುಗಿತಾ. ಹೊಡೋಣ ಇವಾಗ. ಆಲ್ಮೋಸ್ಟ್ ಅಲ್ಲ ಎಲ್ಲ ಕ್ಲೀನಾಗಿ ಸೋಪ್ ಹಾಕಿ ತೊಳೆದಾಯ್ತ. ಮಸ್ತ್ ನೋಡ್ರಿ, ಚಮಕ್ ಚಮಕ್ ಅನ್ನತೈತೆ ಹಂಗೆ. ನಿಮ್ಮ ವಿಮಲ್ಲಿ ನಿಂಬೆಹಣ್ಣಿದೆ, ಎಲ್ಲಾನು ಇದೆ. ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆ ಅಂದಂಗೆ ನಿಮ್ಮ ವಿಮಲ್ಲಿ ನಿಂಬೆಹಣ್ಣಿದೆ, ಎಲ್ಲ ಇದೆ. ಚಮಕ್ ಚಮಕ್ ಅಂತಿದೆ. ಆಲ್ಮೋಸ್ಟ್ ಸ್ವಲ್ಪ ಪಾತ್ರೆಗೆ ಎಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿ ಐತೆ. ನಮ್ದು ಚಾಪಿಂಗ್ ಬೋರ್ಡ್ ಒಂದ್ಸಲಿ ಕ್ಲೀನ್ ಮಾಡಿಬಿಡೋಣ. ಚಾಕು ಮಾತ್ರ ಹ್ಯಾವಿ ಶಾರ್ಪ್ ಐತ್ರಿ. ಸ್ವಲ್ಪ ಏನಾರ ಯಾಮಾರಿದ್ರೆ ಮುಗದೆ ಹೋತ. ಕೈಯಲ್ಲಿ ಬ್ಲಡ್ಡೆ. ನಮ್ಮ ಕೋಳಿಗಳಿಗೆ ಏನಾದರೂ ಹೆಚ್ಚು ಹಾಕೋಕ್ಕೆ ಬೋರ್ಡ್ ಒಂದು ರೀತಿ ಅನುಕೂಲ ಆಗೈತೆ ನೋಡ್ರಿ.
ಮಸ್ತ್ ಇದೆ, ಪರ್ಫೆಕ್ಟ್ ಇದೆ. ಇಲ್ಲೇ ಇರಲಿ, ಒಣಗಲಿ ಅಲ್ಲೇ. ಇದು ನಮ್ದು ನೈಫ್, ಇದು ನಮ್ಮ ಕೋಳಿದ ನೈಫ್, ಮನುಷ್ಯರ ನೈಫ್ ಬೇರೆ ಅದ ನೋಡ್ರಿ. ಮಣ್ಣು ಮಳೆಗಾಲದಾಗ ಸಿಕ್ಕಲ್ಲಿಂದ ಮಣ್ಣು ಎಲ್ಲಿಂದ ಬಿಡ್ತೈತಿ ಗೊತ್ತಾಗಿಲ್ಲ, ಚಪ್ಪಲ್ಲ ತೊಗೊಂಬಂದ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಹಂಗೆ ನೀರು ಹೊಡೆದು ಬಿಡೋಣ. ಅಂದ್ರೆ ನಮ್ಮ ಏರಿಯಾ ಕ್ಲೀನ್ ಇರ್ಬೇಕು ಯಾವಾಗಲೂ. ಕ್ಲೀನ್ ಇಲ್ಲ ಅಂದ್ರೆ ತಲೆ ಗಿರ್ ಅಂತೈತಿ. ಪರ್ಫೆಕ್ಟ್. ಮೋಟ್ರ್ ಹಚ್ಚಿದ್ರೆ ಇನ್ನೂ ಚಲೋ ಐತೆ, ಬಟ್ ನೀರು ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗಿಬಿಟ್ಟು ಒಟ್ಟು ಟ್ಯಾಂಕ್ ಒಳಗಡೆ. ಹಂಗೆ ಲೈಟಾಗಿ ಇಲ್ಲೇ ಮೇಲೆ ಹೊಡೆದು ಬಿಡೋಣ. ಮತ್ತು ಇನ್ನೊಂದ್ಸಲ ಯಾವಾಗ್ರೆ ಪರ್ಫೆಕ್ಟ್. ಮಸ್ತ್ ಆಯ್ತು ನೋಡ್ರಿ ಕೆಲಸ ಎಲ್ಲ. ಇವತ್ತಿನ ಕೆಲಸ ಫುಲ್ ನೀಟಾಗ್ಯಾವೆಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು. ಇವಾಗ ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದ್ಬಿಡೋಣ. ಇವಾಗ ಸ್ನಾನಕ್ಕೆ ಹೊಡೋ ಸಮಯ, ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಪಟ ಆಯಿತು. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಬಾತ್ರೂಮಲ್ಲಿ ಹಾಕಿದ್ದೀವಿ. ಜಸ್ಟ್ ಸ್ನಾನ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ನಾವು ಇವಾಗ ಹುಬ್ಳಿಯಲ್ಲಿ ಒಂದು ಕೆಲಸ ಇದೆ, ಅದಕ್ಕೆ ಹೊರಡ್ತಿದ್ದೀನಿ. ರೆಡಿ ಆಗ್ಬಿಡಿ ಇವಾಗ. ಆಲ್ಮೋಸ್ಟ್ ರೆಡಿ ಅದೀವಿ ನಾವು. ಬ್ಯಾಗ್ ಒಂದು ತೊಗೊಂಬರೋಣ. ಡೋರ್ ಲಾಕ್ ಮಾಡಿಬಿಡೋಣ. ಹೊರಡೋ ಸಮಯ. ನಾವು ಇವಾಗ ಆನ್ ದಿ ವೇ ಟು ದ ಹುಬ್ಳಿ ಇದ್ದೇವೆ. ಎಲ್ಲ ಕೆಲಸ ಮುಗಿದಾದ್ಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಅದಕ್ಕೋಸ್ಕರ ಹಣ್ಣುಗಳನ್ನು ತೊಗೊಳ್ಳೋಣ. ಇಲ್ಲಿ FMC ಮಾರ್ಕೆಟ್ ಒಳಗಡೆ ನೋಡ್ರಿ. FMC ಮಾರ್ಕೆಟ್ ಬೆಳಗ್ಗೆ ಕಾಲಿಡೋ ಜಾಗ ಇರೋಂಗಿಲ್ಲ. ಇವಾಗ ಫುಲ್ಲು ಸ್ವಚ್ಛ ಐತಿ. ಒಂದು 10 ರೂಪಾಯಿ ಕೊಡು ದೇವಸ್ಥಾನಕ್ಕೆ. 10 ರೂಪಾಯಿಗೆ ಒಂದು 20 ಬರ್ತಾವನೆ. 10 ರೂಪಾಯಿಗೆ 10 ಕೊಟ್ಬಿಡು. ಇನ್ನೇ ಮನೆಗೆ ಹೋಗೋ ಟೈಮ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ನೋಡ್ರಪ್ಪ, 10 ರೂಪಾಯಿಗೆ 10 ಕೊಟ್ರೆ ಚಲೋ ಆಯ್ತು, ಖುಷಿ. ನೋಡ್ರಿಪ್ಪ, ನಮ್ಮ ಸಬ್ಸ್ಕ್ರೈಬರ್ ಮೊಹಮ್ಮದ್ ಅವ್ರು ಸಿಕ್ಕಾರ. ಲೆಮನ್ ಬಿಸ್ನೆಸ್ ಮಾಡ್ತಾರ. 10 ರೂಪಾಯಿಗೆ 10 ಯಾರು ಕೊಡ್ತಾರೆ ಈ ಲಿಮೆಣ್ಣ? ಹಾಂ, ಚೆನ್ನಾಗಿದೆ. ನೀವು ಒಂದು ವೇಳೆ ಲಿಮೆಂಟ್ ಬೇಕಂದ್ರೆ ಮೊಹಮ್ಮದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಹೊರಡೋ ಸಮಯ ಇದೆ, ಹೊರಡೋಣ ಇವಾಗ. ನಿಂಬೆ ಹಣ್ಣು ತೊಗೊಂಡಾಯ್ತಾ? ಇಲ್ಲೇ ಬಾಳೆಹಣ್ಣು ಇದ್ವು ಲಾಸ್ಟ್ ಟೈಮ್. ಅಲ್ಲಿದ ಅಣ್ಣ. ಹೆಂಗಣ್ಣ ಏಲಕ್ಕಿ ಬಾಳೆ? ಏ ಕೊಡೋದು ಹೇಳಣ್ಣ, ಕೊಡೋದು. ಇಷ್ಟ ಇರೋದ? ಗೊನೆ ಇಲ್ಲ? ನಡಿದೈತೆ ಕಾಯಿ? ಹಾಂ, ಅಣ್ಣ ಕೊಡೋಣ ಜಲ್ದಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ತೊಗೊಂಡಿದ್ದಾರೆ. ನಾವು ಲೇಟಾಗಿ ಬಂದೀವಿ ಅನಿಸ್ತೈತಿ. ಕುಲ್ಲ ಇದೆ ಅಣ್ಣ. 50 ರೂಪಾಯಿ ಕೆಜಿ ಮಾಡ. ಅದೊಂದು ಕೆಜಿ ಇದೊಂದು ಕೆಜಿ ಕೊಟ್ಬಿಡ. 50 ರೂಪಾಯಿ ಕೆಜಿ ಬರ್ತೈತೆ ನೋಡೋಣ. ನಿನ್ ಬಿಟ್ಟು ಯಾರು ಕೊಡ್ತಾರಣ್ಣ? ಏನೋ ಕೊಡ್ಬೇಕು ಇವಾಗ. ಅದ 50 ಮಾಡ, ಇದು 50 ಮಾಡಿ. 2 ಕೆಜಿ ಕೊಟ್ಬಿಡ. ಚಲೋ ಅದಾವನಪ್ಪ ಇವತ್ತು. ಎಲ್ಲ ಒಂದೇ ಸೈಜ್ ಇಲ್ಲಲ್ಲ ಅಣ್ಣ, ಹಿಂಗ್ಯಾಕೆ ಮಾಡಿ ನಿನ್ನ? ಹೌದಾ? ಲೇಟಾಗಿ ಬಂದೆ ನಾನು ಇವತ್ತು. ತೊಗೊಂಡು ಹಾಕಿಲ್ಲ ಹೇಳ್ತೇನೆ.
ಚೆನ್ನಾಗಿದೆಯಲ್ಲಪ್ಪ, ನಾನು ಹರಿಸಿದ್ದೆ ನಿಮ್ಗೆ ಗೊತ್ತಾಗಿಲ್ಲ ಸುಮ್ಮನೆ. ಚೆನ್ನಾಗಿದೆ ಅಪ್ಪ. ಯಾವ ಊರಣ್ಣ? ಬಾಂಬೆ ಅಣ್ಣ? ಬಾಂಬೆಯಿಂದ ಇಲ್ಲಿ ಬಿಸ್ನೆಸ್ ಮಾಡಕ್ಕೆ ಬಂದಿರಿ? ಹೌದಾ? ಮೆಚ್ಚು ಇದು ಏನೋಣ, ಮೆಚ್ಚಬೇಕಪ್ಪ. ಮತ್ತು ಇನ್ನೊಬ್ರು ಇರ್ತಾರಲ್ಲ ನಿಮ್ಗೆ ಇಲ್ಲಿ ಅಲ್ಲ, ಅಣ್ಣವ್ರನ್ನ? ಓಕೆ. ಆಗಿದೆ ನೋಡ್ರಿ ಅಣ್ಣ, ಚೆಕ್ ಮಾಡ್ಕೊಂಬಿಡ್ರಿ. ಪೇಮೆಂಟ್ ಮಾಡಿ ಆಯ್ತಾ? ಬಂದಿದ್ದೀರಿ ಅಣ್ಣ? ಬಂದಿದೆ. ಹಣ್ಣು ಕಾಯಿಗಳನ್ನೆಲ್ಲ ತೊಗೊಂಡಾಯ್ತಾ? ಹನಿ ಬರ್ತಾ ಇದೆ, ಮಳೆ ಬರುವ ಲಕ್ಷಣಗಳು ಕಾಣಿಸ್ತಿದಾವೆ. A few moments later. ಆಲ್ಮೋಸ್ಟ್ ಹುಬ್ಳಿ ಬಂದಿರುತ್ತಲ್ಲ, ಕೆಲಸ ಮುಗಿತಾ? ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಡ. ನಾವು ಇವಾಗ ನಿಯರ್ ಟು ಕಮರಿಪೇಟ್ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೇವೆ. ನಾವು ಇವಾಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಇವತ್ತು ಸ್ವಲ್ಪ ಬರೋದು ಲೇಟ್ ಆಯ್ತು ಅನ್ಸುತ್ತೆ, ಯಾಕಂದರೆ ಎಲ್ಲ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ನೋಡ್ರಿ, ಮಕ್ಕಳೆಲ್ಲ ದೇವಸ್ಥಾನದ ಒಳಗಡೆ ಆಟ ಆಡ್ತಿದ್ದಾರೆ. ತೆಂಗಿನಕಾಯಿ ಒಂದು ಹೊಡ್ಕೊಂಡು ಬಂದ್ಬಿಡೋಣ. ತೆಂಗಿನಕಾಯಿ ಹೊಡೆದಾಯ್ತಾ? ದರ್ಶನ ಎಲ್ಲ ಆಯಿತಾ? ಚೆನ್ನಾಗಾಯ್ತು ದರ್ಶನ ಎಲ್ಲ. ದರ್ಶನ ಎಲ್ಲ ಆರಾಮಾಗಾಯ್ತಾ? ಮಳೆ ಇಲ್ಲ, ಅದನ್ನು ಖುಷಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಳೆ ಬರೋದು. ಮನೆ ಹೊರಡೋ ಸಮಯ.
ನಾವಿವಾಗ ಹೊಸರಲ್ಲಿದ್ದೇವೆ. ಇವತ್ತು ಭಾನುವಾರ ಇರೋದ್ರಿಂದ ಈ ರೋಡ್ ಇಷ್ಟೊಂದು ಖಾಲಿ ಇದೆ. ಇಲ್ಲಪ್ಪ ಅಂತಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತೈತೆ. ಯಾಕಂದ್ರೆ ಕೋರ್ಟ್ ಬರೋದು ಇಲ್ಲೆಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯಿಂದ ರೀಚ್ ಆಗ್ತೇವೆ. ಮಳೆ ಸ್ಟಾರ್ಟ್ ಆಯಿತು. ಇವತ್ತು ಭಾನುವಾರ ಇರೋದ್ರಿಂದ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕರೆಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಜಸ್ಟ್ ಮನೆಗೆ ಬಂದ್ವಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮಳೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ಜೋರಿದೆ ಮಳೆ. ನಮ್ಮ ಅಂಬಾರಿ ಹೊರಗಡೆನೇ ಇದೆ. ಸ್ಟೆಫಿನ್ ನೋಡ್ರಿ ಇಲ್ಲಿ ಮಳೆಗೆ ಮೆತ್ತಗಾಗಿಬಿಟ್ಟಿದ್ದಾನೆ ಕೋಲ್ಡ್ ಇರೋ ಸಂಬಂಧ. ನಮ್ದು ಅಂಬಾರಿ ಈ ಪೋರ್ಷನ್ ತೊಯ್ತಾ ಇದೆ. ನಾಳೆ ಏನಾದರೂ ಲೊಕೇಶನ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಬೆಳಗ್ಗೆ ಹೊಸ್ತಿಲ ಪೂಜೆ ಮಾಡಿದ್ದಾರೆ ನೋಡ್ರಿ. ಮತ್ತೆ ಸದ್ದು ಮಾಡ್ತಿದ್ದೆ ದಣಿಗಳ ವಿಷಯ. ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಬಂದಿದ್ದಾರತ್ತೋ ಗೊತ್ತಿಲ್ಲ. ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಇಂಡಿಯಾದವರು. ಸೆಕೆಂಡ್ ಇನ್ನಿಂಗ್ಸ್ ಇವತ್ತು, 4th ಡೇ. ಆಲ್ರೆಡಿ 50ಕ್ಕೆ 3 ವಿಕೆಟ್ ಹೋಗಿದೆ. ಇಷ್ಟೊತ್ತು ವರ್ಕ್ ಮಾಡ್ತಾ ಕೂತಿದ್ವಿ. ಟೈಮ್ ಇವಾಗ 4 ಗಂಟೆ ಆಗಿದೆ. ಊಟ ಮಾಡ್ಕೊಂಬರೋಣ. ಜಸ್ಟ್ ಊಟ ಆಯಿತಾ, ನಥಿಂಗ್ ಸ್ಪೆಷಲ್. ಸಂಡೇ ಅಲ್ಲಿ ಇವತ್ತು ಪಲಾವ್ ಮಾಡಿದ್ರ, ಊಟ ಮಾಡಿದ್ವಿ. ಸ್ವಲ್ಪ ಗಾರ್ಡನ್ ಕಡೆ ಹೋಗಿ ಬಂದುಬಿಡೋಣ. ಬೆಳಗ್ಗೆ ಹಾಕಿದ್ದು ಮಾವಿನ ಹಣ್ಣು ನೋಡ್ರಿ, ಸ್ವಲ್ಪ ಬಿಟ್ಟಿಲ್ಲ. ಗೊಪ್ಪ ಬಿಟ್ಟು ಉಳ್ಕಿದ್ದೆಲ್ಲ ಫುಲ್ ಸ್ವಚ್ಛ ಮಾಡಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೋಳಿಗಳು ಆರಾಮಿದ್ದಾವೆ. ಮೊಟ್ಟೆ ಹಾಕಿದೆ, ಮೊಟ್ಟೆ ತೊಗೊಳ್ಳೋಣ. ಡ್ರಿಂಕರ್ ಇನ್ನೂ ಅರ್ಧ ಇದೆ, ಆಮೇಲೆ ಚೇಂಜ್ ಮಾಡೋಣ. ಅದು ನೀರು ಖಾಲಿ ಆದಮೇಲೆ. ಫೀಡ್ರಲ್ಲಿ ಫುಲ್ ಫೀಡ್ ಹಾಕಿದ್ದಾರೆ. 2 ಫೀಡ್ರ್ ತುಂಬಿದೆ ನೋಡ್ರಿ.
ಇನ್ನೂ ಸ್ವಲ್ಪ ಕೋಳಿಗಳನ್ನು ತೊಗೊಂಬರೋಣ. ಮರಿ ತರೋಣ ಈ ಸಲ. ಮರಿ ತಂದು ನಾವೇ ಬೆಳೆಸೋಣ ಅಂತ, ಇಲ್ಲಾಂದ್ರೆ ಇವು ಮೊಟ್ಟೆ ಹಾಕಿರ್ತಾವಲ್ಲ ಇವನ್ನ ಮರಿ ಮಾಡಿಸೋಣ ಅಂತ. ನೋಡ್ರಿ ಖಾಲಿ ಕುಂತಾಗ ಸುಮ್ಮನೆ ಇರಂಗಿಲ್ಲ ಇವ, ಏನೋ ಕೂಗ್ತಾನೆ ಇರ್ತವೆ. ಹೆಂಗೆ ತೆಗ್ದು ಮಾಡಿದಾವಂತು ಕುಕ್ಕಿ ಕುಕ್ಕಿ ಕುಕ್ಕಿ. ಕ್ಲೋಸಿಂಗ್ ಟೈಮ್ ಇದೆ, ಕ್ಲೋಸ್ ಮಾಡೋಣ. ಆಲ್ಮೋಸ್ಟ್ ಆಲ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಮಳೆ ಬಂದಿರೋ ಕಾರಣ ನೀರು ನಿಂತಿದೆ ಇಲ್ಲಿ. ಹೊರಡೋ ಸಮಯ, ಹೊರಡೋಣ, ಮುಂದಿನ ಕಾರ್ಯಕ್ರಮಗಳನ್ನು ಮಾಡೋಣ. ಇಲ್ಲಿ ನೋಡ್ತಿದ್ದೀರಿ ನೀವು, ಆರಾಮ್ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಂತ ಮ್ಯಾಟ್ ಹಾಕಿದ್ದೀನಿ. ನಮ್ದು ಬ್ಲ್ಯಾಕಿ ಬಂದು ಫುಲ್ ರೆಸ್ಟ್ ಮಾಡ್ತಾನೆ. ಬೆಳಗಿನ ರೆಸ್ಟು, ಮಧ್ಯಾಹ್ನ ರೆಸ್ಟು, ರಾತ್ರಿನೂ ರೆಸ್ಟ್. ಮಳೆ ಚಳಿ ಇದೆಯಲ್ಲ, ನೋಡ್ರಿ ಲುಕ್ ಯಾವ ಥರ ಕೊಡ್ತಾ ಇದ್ದಾನೆ ಅಂತೇಳಿ. ಯಾಕೋ ಇವತ್ತು ಬೇಜಾರಲ್ಲಿದ್ದಾನೆ, ಇಲ್ಲಾಂದ್ರೆ ತುಂಬ ಆ್ಯಕ್ಟಿವಲ್ಲಿ ಇರ್ತಾ ಇದ್ದ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ಎಲ್ಲ ಆ್ಯಕ್ಟಿವಿಟೀಸು ಮುಗಿದ್ವು. ಸಂಡೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮನ್ನು ಧನ್ಯವಾದಗಳು. ಬಾಯ್.